ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು 10th ಸ್ಟ್ಯಾಂಡರ್ಡ್ನ ಜಿಯೋಗ್ರಫಿ ಪಾರ್ಟ್ನಲ್ಲಿ ಬರುವಂಥ ಸೆಕೆಂಡ್ ಲೆಸನ್, ದಟ್ ಈಸ್ ದ ಇಂಡಿಯಾ ಫಿಸಿಯೋಗ್ರಫಿ. ಈ ಲೆಸನ್ನ 4th ಪಾರ್ಟ್. ಆಲ್ರೆಡಿ 3 ಪಾರ್ಟ್ಸನ್ನು ಮೊದಲೇ ಡಿಸ್ಕಸ್ ಮಾಡಿದ್ದೇವೆ. ಇವತ್ತು 4th ಪಾರ್ಟ್ನ ಡಿಸ್ಕಸ್ ಮಾಡ್ತೇವೆ. ಸೊ ಹಿಯರ್ ಇನ್ this part, in this video, we are going to discuss about the 4th physiographical division of India, that is coastal plains. Okay, the plate of peninsular India is flanked by coastal plains on either side. So here, if you look into the map of India, so we can easily identify that the coastal lines are almost triangled the India, the plate of India. So ಇಲ್ಲಿ ಈ ಒಂದು ನಮ್ಮ ಪ್ರಸ್ಥಭೂಮಿ ಅಂತ ಏನು ಕರಿತೇವೆ, ಈ ಒಂದು ಭಾಗವನ್ನು ಏನು ಮಾಡಿದೆ, ಈ ಒಂದು ಕರಾವಳಿ ಪ್ರದೇಶಗಳು ಕಂಪ್ಲೀಟಾಗಿ ಸರೌಂಡ್ ಆಗಿದೆ. 3 ಸೈಡೆಡ್ನಲ್ಲಿ ನಮಗೆ ವೆಸ್ಟರ್ನ್ ಸೈಡ್, ಈಸ್ಟರ್ನ್ ಸೈಡ್, ಆಲ್ಸೋ ಇನ್ ದ ಸದರ್ನ್ ಸೈಡ್ನಲ್ಲಿ ಏನಾಗಿದೆ, ನಮಗೆ ಕೋಸ್ಟಲ್ ಪ್ಲೈನ್ಗಳು ಬರುತ್ತೆ. ಸೊ ಇಟ್ ಎಕ್ಸ್ಟೆಂಡೆಡ್ ಫ್ರಮ್ ರನ್ ಆಫ್ ಕುಚ್ ಇನ್ ದ ವೆಸ್ಟ್ ಆ್ಯಂಡ್ ಟು ದ ಡೆಲ್ಟಾ ಆಫ್ ಗಂಗಾ ಇನ್ ದ ಈಸ್ಟ್. ನಾವು ನಮ್ಮ ಇಂಡಿಯಾ ಮ್ಯಾಪ್ನಲ್ಲಿ ನೋಡಿದರೆ ವಿಚ್ ಹ್ಯಾಸ್ ಬಿನ್ ಎಕ್ಸ್ಟೆಂಡೆಡ್ ಫ್ರಮ್ ದ ರನ್ ಆಫ್ ಕುಚ್ ಫ್ರಮ್ ದ ಗುಜರಾತ್ನ ಕುಚ್ ರೀಜನ್ನಿಂದ ಹಿಡಿದು ಎಲ್ಲಿಗೆ ಬರುತ್ತೆ, ಡೆಲ್ಟಾ ಆಫ್ ಗಂಗಾ. ನಮ್ಮ ಈಸ್ಟರ್ನ್ ಸೈಡ್ನಲ್ಲಿ ಬರುವಂತಹ ವೆಸ್ಟ್ ಬೆಂಗಾಲ್ನ ಗಂಗಾ ರಿವರ್ ಡೆಲ್ಟಾದವರೆಗೆ ಏನಾಗಿದೆ, ಇದು ಎಕ್ಸ್ಟೆಂಡ್ ಆಗಿದೆ. ಸೊ ದ ಕೋಸ್ಟಲ್ ಪ್ಲೇನ್ ಕ್ಯಾನ್ ಬಿ ಡಿವೈಡ್ ಇಂಟು 2 parts, that is the western coast plain and eastern coast plain. So in this picture you can easily identify that which has been the green color ಶೇಡ್ನಲ್ಲಿ ಇರುವಂತಹ ಪಾರ್ಟ್ಸ್ಗಳನ್ನು ನಾವು ಕೋಸ್ಟಲ್ ಪ್ಲೇನ್ಸ್ ಅಂತೇಳಿ ಕರಿತೇವೆ. ನಮಗೆ ಫ್ರಮ್ ದ ಗುಜರಾತಿಂದ ನಮಗೆ ಆಲ್ಮೋಸ್ಟ್ ಆಲ್ ದ ವೆಸ್ಟರ್ನ್ ಸೈಡ್, ದೆನ್ ದ ಸದರ್ನ್ ಸೈಡ್, ದೆನ್ ಆಲ್ ದ ಈಸ್ಟರ್ನ್ ಸೈಡ್ ಟಿಲ್ ಇಲ್ಲಿವರೆಗೆ ಅಂತ ಹೇಳಿದ್ರೆ ಗಂಗಾ ಡೆಲ್ಟಾವರೆಗೆ, ವೆಸ್ಟ್ ಬೆಂಗಾಲ್ವರೆಗೆ ಇದು ಹರಡ್ಕೊಂಡಿರುವಂಥದ್ದು. ಈ ಒಂದು ಕೋಸ್ಟಲ್ ರೀಜನ್ಸ್ಗಳನ್ನು ನಾವು 2 ರೀತಿ ಡಿವೈಡ್ ಮಾಡ್ತೇವೆ. ಸೊ ವಿ ಕ್ಯಾನ್ ಡಿವೈಡ್ ದ ಕೋಸ್ಟಲ್ ಪ್ಲೇನ್ಸ್ ಇಂಟು 2 different parts, ದಟ್ ಈಸ್ ವೆಸ್ಟರ್ನ್ ಕೋಸ್ಟ್ ಪ್ಲೈನ್ ಆ್ಯಂಡ್ ಈಸ್ಟರ್ನ್ ಕೋಸ್ಟ್ ಪ್ಲೈನ್. ಫಸ್ಟ್ ನೋಡೋಣ ಯಾವುದನ್ನು, ವೆಸ್ಟರ್ನ್ ಕೋಸ್ಟ್ ಪ್ಲೈನ್. ಈ ವೆಸ್ಟರ್ನ್ ಕೋಸ್ಟ್ ಪ್ಲೈನ್ ಇಟ್ ಲೈಸ್ ಬಿಟ್ವೀನ್ ದ ವೆಸ್ಟರ್ನ್ ಘಾಟ್ ಆ್ಯಂಡ್ ದ ಅರೇಬಿಯನ್ ಸಿ. ಸೊ ವೆಸ್ಟರ್ನ್ ಘಾಟ್ ನಮಗೆ ಆಲ್ರೆಡಿ ನಾವು ತಿಳ್ಕೊಂಡಿದ್ದೇವೆ, ವೆಸ್ಟರ್ನ್ ಘಾಟ್ ಆ್ಯಂಡ್ ಈಸ್ಟರ್ನ್ ಘಾಟ್. ಈ ವೆಸ್ಟರ್ನ್ ಘಾಟ್ ಮತ್ತು ಅರೇಬಿಯನ್ ಸಿ ನಡುವೆ ಇರುವಂತಹ ಒಂದು ರೀಜನನ್ನು ವಿ ಕ್ಯಾನ್ ಕನ್ಸಿಡರ್ ಇಟ್ ಆ್ಯಸ್ ದ ವೆಸ್ಟರ್ನ್ ಕೋಸ್ಟಲ್ ಪ್ಲೇನ್ ಅಂಥೇಳಿ ನಾವು ಕನ್ಸಿಡರ್ ಮಾಡ್ತೇವೆ. ಅದೇ ರೀತಿ ಇಟ್ ಎಕ್ಸ್ಟೆಂಡೆಡ್ ಫ್ರಮ್ ದ ರನ್ ಆಫ್ ಕುಚ್ ಟು ದ ಕನ್ಯಾಕುಮಾರಿ. ಆಲ್ಮೋಸ್ಟ್ ಆಲ್ ದ ಪಾರ್ಟ್ಸ್ ಆಫ್ ವೆಸ್ಟರ್ನ್ ಪಾರ್ಟ್ ಆಫ್ ಕೋಸ್ಟಲ್ ಏರಿಯಾದಲ್ಲಿ ಬರುವಂಥ ಎಲ್ಲ ಪಾರ್ಟ್ಗಳು ನಾವು ವೆಸ್ಟರ್ನ್ ಕೋಸ್ಟ್ ಪ್ಲೈನಿಗೆ ಸೇರಿಸ್ತೇವೆ. ಫ್ರಮ್ ಗುಜರಾತ್ ಟಿಲ್ ಇಟ್ ಈಸ್ ದ ಕನ್ಯಾಕುಮಾರಿ, ಕನ್ಯಾಕುಮಾರಿಗೆ ಇದು ಹರಡ್ಕೊಂಡಿರುವಂಥದ್ದು. ಇಟ್ಸ್ ಎ ನ್ಯಾರೋ, ಸ್ಟೀಪ್ ಆ್ಯಂಡ್ ರಾಕಿ. ಸೊ ಯು ಕ್ಯಾನ್ ಹೌ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ದಿಸ್ ಪ್ಲೈನ್ ಅಂತ ಹೇಳಿದ್ರೆ, ಇಟ್ ಈಸ್ almost narrow and sometimes it is steep and rocky. So somewhere we can find the rocky places in this plain. So ನಮಗೆ ಪಿಕ್ಚರ್ ನಲ್ಲಿ ಕ್ಲಿಯರ್ ಆಗಿ ಕಾಣಲಿಕ್ಕೆ ಸಿಗುತ್ತೆ. And the second one, it is the western coast. The western coast can be divided into 3 different parts. ಇಲ್ಲಿ ವೆಸ್ಟರ್ನ್ ಕೋಸ್ಟ್ ಲೈನ್ ನಾವು 3 ಡಿಫ್ರೆಂಟ್ ಪಾರ್ಟ್ಸ್ಗಳಾಗಿ ನಾವು ಡಿವೈಡ್ ಮಾಡ್ಬೋದು. ಹೇಗೆ ಡಿವೈಡ್ ಮಾಡ್ಬೋದು ಅಂತ ಹೇಳಿದ್ರೆ, ನಂಬರ್ 1 ದಟ್ ಈಸ್ ದ ಕೊಂಕಣ್ ಕೋಸ್ಟ್. ಕೊಂಕಣ್ ಕೋಸ್ಟ್ ಅಂದರೆ ಏನು? ಕೊಂಕಣ್ ಕೋಸ್ಟ್ ಅಂತ ಹೇಳಿದ್ರೆ ದ ರನ್ ಆಫ್ ಕುಚ್, ಗುಜರಾತ್ ಪ್ಲೇನಿಂದ ಹಿಡಿದು ಎಲ್ಲಿವರೆಗೆ ಅಪ್ ಟು ಗೋವಾವರೆಗೆ ಇರುವಂಥ ಒಂದು ರೀಜನನ್ನು ನಾವು ಏನು ಕರಿತೇವೆ, ಕೊಂಕಣ್ ಕೋಸ್ಟ್ ಅಥವಾ ಕೊಂಕಣ ತೀರ ಅಂತೇಳಿ ಕರಿತೇವೆ. ಓಕೆ. ಆ್ಯಂಡ್ ದ ಸೆಕೆಂಡ್ ಒನ್, ಇಟ್ ಈಸ್ ದ ಕರ್ನಾಟಕ ಕೋಸ್ಟ್. ಕರ್ನಾಟಕದ ಆಲ್ಮೋಸ್ಟ್ 3 ಡಿಸ್ಟ್ರಿಕ್ಟ್ಸ್ ಯಾವುದೆಲ್ಲ ನೇಮ್ ಮಾಡ್ಬೋದಾ, ಲೈಕ್ ವಿ ಹ್ಯಾವ್ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಆ್ಯಂಡ್ ಉಡುಪಿ. ಈ 3 ಡಿಸ್ಟ್ರಿಕ್ಟ್ಸನ್ನು ಕವರ್ ಆಗುವ ರೀತಿ ಏನು ಕೋಸ್ಟಲ್ ಏರಿಯಾಸ್ ಇದೆ, ಇದನ್ನು ನಾವು ಕರ್ನಾಟಕ ಕೋಸ್ಟ್ ಅಂತೇಳಿ ಕರಿತೇವೆ. And the third one, it is ಮಲಬಾರ್. ಆಲ್ಮೋಸ್ಟ್ ಆಲ್ ದ ಪಾರ್ಟ್ಸ್ ಆಫ್ ಕೇರಳ, ಕೋಸ್ಟಲ್ ಪಾರ್ಟ್ಸ್ ಆಫ್ ಕೇರಳ ಕ್ಯಾನ್ ಬಿ come under, it will come under the Malabar coast, which has been extended from Mangalore to Kanyakumari, the tip. Okay. The eastern coastal plain ಅಂತೇಳಿ ಏನು ಕರಿತೇವೆ. And the second part, eastern coast plain, this extend from north of river Subarnarekha to Kanyakumari. The north of river Subarnarekha, from it is in West Bengal Subarnarekha river ಇಂದ till ಕನ್ಯಾಕುಮಾರಿ ವರೆಗೆ ಇರುವಂಥದ್ದು ನಾವು ಈಸ್ಟರ್ನ್ ಕೋಸ್ಟಲ್ ಪ್ಲೇನ್ ಅಂತೇಳಿ ನಾವು ಕರಿತೇವೆ. ಇಟ್ ಲೈಸ್ ಬಿಟ್ವೀನ್ ದ ವೆಸ್ಟರ್ನ್ ಘಾಟ್ ಆ್ಯಂಡ್ ದ ಬೇ ಆಫ್ ಬೆಂಗಾಲ್. ವೆಸ್ಟರ್ನ್ ಘಾಟ್ ಆ್ಯಂಡ್ ಬೇ ಆಫ್ ಬೆಂಗಾಲ್ ನಡುವೆ ಇರುವಂಥದ್ದೇ ದಟ್ ಈಸ್ ಈಸ್ಟರ್ನ್ ಕೋಸ್ಟಲ್ ಪ್ಲೇನ್. It is bordered than the western coastal plain. It is border
ದ್ಯಾನ್ ದ ವೆಸ್ಟರ್ನ್ ಕೋಸ್ಟಲ್ ಪ್ಲೇನ್. ಇದನ್ನು ನಾವು ಏನು ಕರಿಬೋದು, ಇಟ್ ಇಸ್ ಜಸ್ಟ್ ಲೈಕ್ ಬಾರ್ಡರ್ ಅಂತ ಹೇಳಿ ಕರಿಬೋದು ಈ ಒಂದು ವೆಸ್ಟರ್ನ್ ಕೋಸ್ಟ್ ಲೈನನ್ನು. ನೆಕ್ಸ್ಟ್, ಮೆನಿ ರಿವರ್ಸ್ ಆಫ್ ಸೌತ್ ಇಂಡಿಯಾ ಫ್ಲೋಸ್ ಅಕ್ರಾಸ್ ದ ಪ್ಲೇನ್. ಸೊ ಈ ಒಂದು ರೀಜನ್ ಏನಿದೆ, ಈ ಒಂದು ವೆಸ್ಟರ್ನ್ ಕೋಸ್ಟ್ ಆ್ಯಂಡ್ ಈಸ್ಟರ್ನ್ ಕೋಸ್ಟ್ ಏನಿದೆ, ಈ ಒಂದು ರೀಜನನ್ನು ಅಕ್ರಾಸ್ ಆಗಿ ಅಡ್ಡಲಾಗಿ ಹಲವಾರು ನದಿಗಳೇನಾಗುತ್ತೆ ಹರಿತಾ ಇದೆ. ಲೈಕ್ ದೇ ಹ್ಯಾವ್ ಫಾರ್ಮ್ಡ್ ಡೆಲ್ಟಾಸ್. ನದಿಗಳು ಹರಿಯೋದ್ರಿಂದ ಏನಾಗಿದೆ, ದೇ ಹ್ಯಾವ್ ಫಾರ್ಮ್ ದ ಡೆಲ್ಟಾಸ್ ಅಂತ ಹೇಳಿದ್ರೆ ಏನು ಕರಿಬೋದು ನಾವು, ಪ್ರಸ್ಥಭೂಮಿ ಅಂತ ಕರಿಬೋದು. ಅವುಗಳನ್ನು ಸಹ ಏನು ಮಾಡುವಂಥದ್ದು, ನಿರ್ಮಾಣ ಮಾಡಿರುವಂಥದ್ದು. ಎಕ್ಸಾಂಪಲ್, ದ ಮಹಾನದಿ, ದ ಗೋದಾವರಿ, ದ ಕೃಷ್ಣ ಆ್ಯಂಡ್ ದ ಕಾವೇರಿ, ಆಲ್ ದೀಸ್ ರಿವರ್ಸ್ which passes through this coastal line and which they have formed deltas wherever they have flown. Then traditionally the eastern coast plain is divided into two parts. Eastern coastal plain ಅನ್ನು ನಾವು ಟೂ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೇವೆ. ಯಾವುದೆಲ್ಲ ಅಂತ ಹೇಳಿದ್ರೆ, ದಟ್ ಈಸ್ ನಾರ್ದರ್ನ್ ಸರ್ಕಾರ್ ಆ್ಯಂಡ್ ವಿಚ್ ಲೈಸ್ ಫ್ರಮ್ ದ ನಾರ್ತ್ ಆಫ್ ರಿವರ್ ಕೃಷ್ಣ. ಈ ರಿವರ್ ಕೃಷ್ಣ ಅಂತ ಏನು ಹರಿಯುತ್ತೆ, ವಿಚ್ ಟೇಕ್ಸ್ ಬರ್ತ್ ಇನ್ ಮಹಾರಾಷ್ಟ್ರ, ಫ್ಲೋಸ್ ಇನ್ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ್, and it joins the Bay of Bengal in Andhra Pradesh. ಈ ಒಂದು ಮೂರು ಸ್ಟೇಟ್ಗಳಲ್ಲಿ ಹರಿಯುವಂಥ ಈ ಒಂದು ರಿವರ್ ಕೃಷ್ಣ ಏನಿದೆ, ರಿವರ್ ಕೃಷ್ಣದಿಂದ ನಾರ್ದರ್ನ್ ಪಾರ್ಟ್ನಲ್ಲಿರುವಂಥದ್ದು, ಅಪ್ಪರ್ ಪಾರ್ಟ್ನಲ್ಲಿ ಮೇಲ್ಭಾಗದಲ್ಲಿರುವಂಥದ್ದನ್ನು ನಾರ್ದರ್ನ್ ಸರ್ಕಾರ ಅಂತ ಹೇಳಿ ಕರಿತೇವೆ. ಅದೇ ರೀತಿ ಸದರ್ನ್ ಪಾರ್ಟ್ ಅಂತ ಹೇಳಿದ್ರೆ ವಿ ಕಾಲ್ ಇಟ್ ಆಸ್ ಕೋರಮಂಡಲ್ ಕೋಸ್ಟ್ ಅಂತ ಹೇಳಿ ಕರಿತೀವಿ. ಕೋರಮಂಡಲ್ ಕೋಸ್ಟ್ ಆಲ್ಮೋಸ್ಟ್ ದ ಕೋಸ್ಟಲ್ ಏರಿಯಾಸ್ ಆಫ್ ತಮಿಳ್ನಾಡು ವಿಚ್ ಕಮ್ಸ್ ಅಂಡರ್ the Coromandel coast. Next, some lagoons are formed in this coastal plain. So some lagoons can be found in this coastal plain, and here such as Lake Chilka, Lake Pulicat, and Lake Kolleru, which can be found in these deltas. ಈ ಒಂದು ಪ್ಲೇನ್ಗಳಲ್ಲಿ, ಈ ಒಂದು ಪ್ಲೇನ್ನಲ್ಲಿ ನಮಗೆ ಹಲವಾರು ಲೇಕ್ಸ್ಗಳನ್ನು ಕಾಣಲಿಕ್ಕೆ ಸಿಗುತ್ತೆ. ನಮಗೆ ಚಿಲ್ಕಾ ಲೇಕ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ವಿ ಕ್ಯಾನ್ ಪುಲಿಕಾಟ್ ಲೇಕನ್ನು ಕಾಣಲಿಕ್ಕೆ ಸಿಗುತ್ತೆ. ಕೊಲ್ಲೇರು ಅನ್ನುವಂಥ ಲೇಕ್ಗಳನ್ನು ಕಾಣಲಿಕ್ಕೆ ಸಿಗುತ್ತೆ. ಅಲ್ಲಿ ಪಿಕ್ಚರ್ಸ್ಗಳಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಕೋಸ್ಟಲ್ ಪ್ಲೇನ್ಸ್ ನೋಡಿ. ನಂಬರ್ 1, ಇಟ್ ಈಸ್ ನ್ಯಾಚುರಲ್ ಹರ್ಬರ್ಸ್. ಸೊ ಈ ಕೋಸ್ಟಲ್ ಪ್ಲೇನ್ ಏನು ಮಾಡಿದೆ, ಹಲವಾರು ನ್ಯಾಚುರಲ್ ಹರ್ಬರ್ಸ್ಗಳನ್ನು, ವಾಟ್ ವಿ ಕ್ಯಾನ್ ಸೇ ಇನ್ ಕನ್ನಡ, ನೈಸರ್ಗಿಕವಾದ ಬಂದರುಗಳನ್ನು ನಿರ್ಮಾಣ ಮಾಡಿದೆ. ಸೊ ನ್ಯಾಚುರಲ್ ಹರ್ಬರ್ಸ್ ವಿಚ್ ಇಸ್ ಫಾರ್ಮ್ಡ್ ಬೈ ದೀಸ್ ಕೋಸ್ಟಲ್ ಪ್ಲೇನ್ಸ್. ದೆನ್ ಫಾರಿನ್ ಟ್ರೇಡ್, ಇಟ್ ಈಸ್ ಈಸಿ ಟು ಡೂ ದ ಟ್ರೇಡ್ ವಿತ್ ದ ಫಾರಿನ್ ಕಂಟ್ರೀಸ್ಗಳಿಗೆ ಟ್ರೇಡ್ ಮಾಡಲಿಕ್ಕೆ ಹಲವಾರು ರೀತಿಯಲ್ಲಿ ಸಹಕಾರವಾಗಿದೆ. ಕೋಸ್ಟಲ್ ಏರಿಯಾಸ್ಗಳಿಂದ ಶಿಪ್ಸ್ಗಳ ಮುಖಾಂತರ ಇವುಗಳನ್ನು ಬೇರೆ ಬೇರೆ ದೇಶಗಳೊಂದಿಗೆ ಟ್ರೇಡನ್ನು ಮಾಡಲಿಕ್ಕೆ ಈಸಿ ಆಗುತ್ತೆ. ದೆನ್ ಫಿಶಿಂಗ್ ಆ್ಯಂಡ್ ಅಗ್ರಿಕಲ್ಚರ್. ಫಿಶಿಂಗ್, most part of the coastal plains, the people of coastal plain, they have the main occupation it is to fishing ಅನ್ನು ಮ್ಯಾಕ್ಸಿಮಮ್ ಆಫ್ ದ ಪೀಪಲ್ ಮಾಡ್ತಾರೆ. ಸಮುದ್ರಗಳಲ್ಲಿ ಹೋಗಿ ಫಿಶಿಂಗ್ ಮಾಡುವಂಥದ್ದು. ಈ ಒಂದು ಅಗ್ರಿಕಲ್ಚರ್ ಸಹ ಮಾಡ್ತಾರೆ. ವಿ ಕ್ಯಾನ್ ಸಿ ದ ಕೊಕೊನೆಟನ್ನು, ಪೀನಟನ್ನು, ಹಾಗೆ ರೈಸ್, ಪ್ಯಾಡಿ ಇವನ್ನೆಲ್ಲ ಬೆಳೀತಾರೆ. ಇನ್ ಪ್ರೊಡಕ್ಷನ್ ಆಫ್ ಸಾಲ್ಟ್ ಪ್ರೊಡಕ್ಷನ್ ಮ್ಯಾಕ್ಸಿಮಮ್ ನಮಗೆಲ್ಲ ಆಗುತ್ತೆ ಅಂತೇಳಿ ನಿಮಗೆ ಗೊತ್ತಿದೆ. ಲೈಕ್ ನಮಗಿನ್ನ ಕೋಸ್ಟಲ್ ರೀಜನ್ಸ್ಗಳಲ್ಲಿ ಆಗುತ್ತೆ ಪ್ರೊಡಕ್ಷನ್ ಆಫ್ ಸಾಲ್ಟ್. ದೆನ್ ಶಿಪ್ ಬಿಲ್ಡಿಂಗ್ ಸಹ ಈ ಒಂದು ಪ್ಲೇನ್ಸ್ಗಳಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಶಿಪ್ ಬಿಲ್ಡಿಂಗ್, ದ ಬಿಗ್ ಶಿಪ್ಸ್ಗಳನ್ನು ಸಹ ಇವರು ಬಿಲ್ಟ್ ಮಾಡ್ತಾರೆ ಈ ಒಂದು ಪ್ರದೇಶದಲ್ಲಿ. ಸೊ ಯೂಸ್ಫುಲ್ ಫಾರ್ ದ ನ್ಯಾವಿಗೇಷನ್. ಸೊ ಇಟ್ ಈಸ್ ಯೂಸ್ಫುಲ್ ಫಾರ್ ನ್ಯಾವಿಗೇಟ್ ದ ಶಿಪ್ಸ್. ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಲಿಕ್ಕೆ ಅಥವಾ ಒಂದು ಭಾಗದಿಂದ ಇನ್ನೊಂದು ಭಾಗ ರೀಚ್ ಆಗಲಿಕ್ಕೆ ಈ ಒಂದು ಕೋಸ್ಟಲ್ ರೀಜನ್ಸ್ ಏನಾಗಿದೆ, ಈಸಿ ಆಗಿದೆ. ಕೋಸ್ಟಲ್ ರೀಜನ್ಸ್ಗಳಿಂದ ಹೆಲ್ಪ್ಫುಲ್ ಆಗಿದೆ. ದೆನ್ ಅಟ್ರಾಕ್ಟ್ ಟೂರಿಸ್ಟ್. ಅದೇ ರೀತಿ ಟೂರಿಸ್ಟ್ಗಳನ್ನ ಹಲವಾರು ಬೀಚಸ್ಗಳನ್ನು ನೀವು ಕೇಳಿರ್ಬೋದು, ಹಲವಾರು ಬೀಚಸ್ಗಳಿಗೆ ನೀವು ಹೋಗಿರ್ಬೋದು. ಬೀಚಸ್ಗಳೇನಾಗುತ್ತೆ, ಟೂರಿಸ್ಟ್ಗಳನ್ನು ಅಟ್ರಾಕ್ಟ್ ಮಾಡುವಂಥ ಕೆಲಸ ಮಾಡುತ್ತೆ. ಓಕೆ, ನಿಮಗಲ್ಲಿ ಪಿಕ್ಚರ್ಸ್ಗಳಲ್ಲಿ ಕಾಣಿಸ್ತಾ ಇದೆ ಶಿಪ್ ಟ್ರೇಡಿಂಗ್ ಆಫ್ ಶಿಪ್ಸ್. ಥ್ರೂ ದ ಶಿಪ್ಸ್ ಟ್ರೇಡನ್ನು ಮಾಡ್ತಿರುವಂಥದ್ದು. ಕೆಲವೊಂದು ಕಂಟೈನರ್ಸ್ಗಳನ್ನು ಕಾಣಲಿಕ್ಕೆ ಸಿಗುತ್ತೆ, ಬೇರೆ ದೇಶಗಳಿಗೆ ಅದು ರಫ್ತಾಗ್ತಿರುವಂಥದ್ದು. ದೆನ್ ವಿ ಕ್ಯಾನ್ ಸಿ ದ ಪ್ಯಾಡಿ ಫೀಲ್ಡ್ ಕಾಣಲಿಕ್ಕೆ ಸಿಗುತ್ತೆ. ಫಿಶರೀಸ್, ಅಲ್ಲಿ ಮೀನುಗಳು ಮಾರಾಟ ಮಾಡ್ತಾ ಇದ್ದಾರೆ ನೋಡ್ಬೋದು. ಇಲ್ಲಿ ಪ್ರೊಡಕ್ಷನ್ ಆಫ್ ಸಾಲ್ಟ್ ಹೇಗಿದೆ ನೋಡಿ ನೀವು. ಈ ರೀತಿ ಸಾಲ್ಟನ್ನು ಪ್ರೊಡ್ಯೂಸ್ ಮಾಡ್ತಾರೆ. ದೆನ್ ಶಿಪ್ ಬಿಲ್ಡಿಂಗ್ ಅದು ಶಿಪ್ಪನ್ನು ಕನ್ಸ್ಟ್ರಕ್ಟ್ ಮಾಡುವಂಥ ಪಿಕ್ಚರಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ದೆನ್ ಇಟ್ ಈಸ್ ಲೈಕ್ ಬೋಟಿಂಗ್ ವ್ಯವಸ್ಥೆ ಇದೆಲ್ಲ ಸಮಥಿಂಗ್ ಲೈಕ್ ಬೋಟ್ ಹೌಸ್ ಟೈಪ್ ಕಾಣಲಿಕ್ಕೆ ಸಿಗುತ್ತೆ. ಓಕೆ, ಬೋಟ್ ಹೌಸಲ್ಲಿ ಕಾಣಲಿಕ್ಕೆ ಸಿಗುತ್ತೆ ನೋಡಿ, ಬೀಚಸ್ಗಳಲ್ಲಿ ಜನ ಸೇರಿರುವಂತಹದ್ದು. ಓಕೆ, ಇವೆಲ್ಲ ಆಗಿದೆ.
ಸೊ ನೆಕ್ಸ್ಟ್ ನಾವು ಹೋಗ್ತಾ ಹೋದರೆ ಈ ಕೋಸ್ಟಲ್ ಪ್ಲೇನ್ಸ್ಗೆ ಸಂಬಂಧಪಟ್ಟ ಹಾಗೆ ವಿ ಕ್ಯಾನ್ ಆಲ್ಸೋ ಹ್ಯಾವ್ ಮೆನಿ ಐಲ್ಯಾಂಡ್ಸ್ ಇನ್ ದ ಇಂಡಿಯನ್ ಪ್ಲೇನ್ಸ್. ಈ ಇಂಡಿಯನ್ ಪ್ಲೇನಲ್ಲಿ ಅಥವಾ ಇಂಡಿಯನ್ ಕೋಸ್ಟಲ್ ರೀಜನ್ಸ್ನಲ್ಲಿ ನಮಗೆ ಹಲವಾರು ಐಲ್ಯಾಂಡ್ಸ್ಗಳನ್ನ ಸಹ ಕಾಣಲಿಕ್ಕೆ ಸಿಗುತ್ತೆ. ಸೊ ದೇರ್ ಆರ್ ಅಬೌಟ್ 247 ಐಲ್ಯಾಂಡ್ಸ್ ಇನ್ ಇಂಡಿಯಾ. ಸೊ ಇಂಡಿಯಾದಲ್ಲಿ ಎಷ್ಟಿದೆ ನಾವು ನಂಬರನ್ನು ಹೇಳ್ತಾ ಹೋದರೆ ಇಟ್ ಇಸ್ ಅರೌಂಡ್ 247 ಐಲ್ಯಾಂಡ್ಸ್ ಇನ್ ಇಂಡಿಯಾ. Of these 204 are in Bay of Bengal and 43 in Arabian Sea. ನಮಗೆ ಗೊತ್ತು, ನಮಗೆ ದ ಗ್ರೂಪ್ ಆಫ್ ಐಲ್ಯಾಂಡ್ಸ್ ವಿಚ್ ನಮ್ಮ ಇಂಡಿಯಾಕ್ಕೆ ಸೇರುವಂಥ ಐಲ್ಯಾಂಡ್ ಗ್ರೂಪ್ಸ್ಗಳು ಕಾಣಲಿಕ್ಕೆ ಗೊತ್ತು ನಮಗೆ. ಯಾವುದು ದಟ್ ಈಸ್ ವಿ ಕ್ಯಾನ್ ಸಿ ಇನ್ ಅರೇಬಿಯನ್ ಸೀನಲ್ಲಿ ನಮಗೆ ಲಕ್ಷದ್ವೀಪ್ ಕಾಣಲಿಕ್ಕೆ ಸಿಗುತ್ತೆ. ಇನ್ ಬೇ ಆಫ್ ಬೆಂಗಾಲ್ನಲ್ಲಿ ನಮಗೆ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ ಗ್ರೂಪ್ಸ್ಗಳು ಕಾಣಲಿಕ್ಕೆ ಸಿಗುತ್ತೆ. ಅವುಗಳಲ್ಲಿ ಬೇ ಆಫ್ ಬೆಂಗಾಲಲ್ಲಿ 204 ಐಲ್ಯಾಂಡ್ಸ್ಗಳಿದೆ. ಅದೇ ರೀತಿ ಅರೇಬಿಯನ್ ಸಿಯಲ್ಲಿ 43 ಐಲ್ಯಾಂಡ್ಸ್ಗಳು ಕಾಣಲಿಕ್ಕೆ ಸಿಗುತ್ತೆ. ದ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಆರ್ ಇನ್ ದ ಬೇ ಆಫ್ ಬೆಂಗಾಲ್. ನಿಮ್ಗೆ ಹೇಳಿದ ರೀತಿ ಬೇ ಆಫ್ ಬೆಂಗಾಲ್ನಲ್ಲಿ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಇದೆ, ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಇದೆ. ಅದೇ ಲಕ್ಷದ್ವೀಪ್ ಐಲ್ಯಾಂಡ್ ವಿಚ್ ಕ್ಯಾನ್ ಬಿ ಫೌಂಡ್ ಇನ್ ಅರೇಬಿಯನ್ ಸಿ ಆ್ಯಂಡ್ ಫಾರ್ಮ್ಡ್ ಬೈ ದ ಕೋರಲ್ಸ್ಗಳಂತೇಳಿ ಇಟ್ ಇಸ್ ಸಮಥಿಂಗ್ ಒಂದು ರೀತಿಯ ನ್ಯಾಚುರಲ್ ಆಗಿ ಫಾರ್ಮೇಷನ್ ಆಗುವಂಥ ಒಂದು ರೀತಿಯ ವಾಟ್ ವಿ ಕ್ಯಾನ್ ಸೇ ಒಂದು ಸಮುದ್ರದಲ್ಲಿ ಹುಟ್ಟುಕೊಳ್ಳುವಂತಹ ಜೀವಿಗಳು. ಅದಕ್ಕೆ ನಾವು ಕೋರಲ್ಸ್ ಅಂತೇಳಿ ಕರಿತೇವೆ. ಈ ಕೋರಲ್ಸ್ಗಳಿಂದ ಈ ಒಂದು ಲಕ್ಷದ್ವೀಪ್ ಐಲ್ಯಾಂಡ್ಸ್ ಏನಾಗಿದೆ ಫಾರ್ಮೇಷನ್ ಆಗಿದೆ. ಓಕೆ, ನೆಕ್ಸ್ಟ್ ನಿಮಗೆ ಪಿಕ್ಚರಲ್ಲಿ ಕಾಣಲಿಕ್ಕೆ ಸಿಗುತ್ತೆ ನೋಡಿ. ಆನ್ ದ ಲೆಫ್ಟ್ ಸೈಡ್ ಇಂಡಿಯನ್ ಮ್ಯಾಪ್ನಲ್ಲಿ ನಮಗೆ ಅರೇಬಿಯನ್ ಸೀನಲ್ಲಿ ನಮಗೆ ಲಕ್ಷದ್ವೀಪ್ ನಮಗೆ ಇಂಡಿಕೇಟ್ ಆಗ್ತಿದೆ. ಅದೇ ರೀತಿ ನಮ್ಮ ಬೇ ಆಫ್ ಬೆಂಗಾಲ್ನಲ್ಲಿ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್ ಕಾಣಲಿಕ್ಕೆ ಸಿಗುತ್ತೆ. ನಮಗೆ ಐಲ್ಯಾಂಡ್ ಪಿಕ್ಚರ್ ಕಾಣಲಿಕ್ಕೆ ಸಿಗುತ್ತೆ ನೋಡಿ ನಿಮ್ಮ ರೈಟ್ ಸೈಡಲ್ಲಿ. ನೆಕ್ಸ್ಟ್, ಓಕೆ, ದಿಸ್ ಇಸ್ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್, the group of islands, and Lakshadweep Islands on the left side. ಓಕೆ, ಸೊ ಇಲ್ಲಿವರೆಗೆ ನಾವು ಈ ಒಂದು ಲೆಸನನ್ನು 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿ ಡಿಸ್ಕಸ್ ಮಾಡಿದ್ದೇವೆ. ಫಸ್ಟ್ 2, 3 ಆ್ಯಂಡ್ ನಾವು ದ ಲಾಸ್ಟ್ ಪಾಯಿಂಟ್ ದಟ್ ಈಸ್ ದ ಕೋಸ್ಟಲ್ ಪ್ಲೇನ್ಸ್ ಆಫ್ ಇಂಡಿಯಾ. ಈ ಒಂದು ಪಾರ್ಟನ್ನು ನಾವು ಡಿಸ್ಕಸ್ ಮಾಡಿದ್ದೇವೆ. ಸೊ ಎಲ್ಲ 4 ಪಾರ್ಟ್ಸ್ಗಳನ್ನು ಒಟ್ಟಿಗೆ ನೀವು ನೋಡೋದ್ರಿಂದ ಏನಾಗುತ್ತೆ, ನಿಮಗೊಂದು ಕಂಟಿನ್ಯೂಟಿವ್ ಸಿಗುತ್ತೆ. ಸ್ವಲ್ಪ ಗ್ಯಾಪ್ ಕೊಟ್ಟರೆ ಅದು ಅಲ್ಲಿಗೆ ಕಟ್ ಆಗುತ್ತೆ. ಕಂಟಿನ್ಯೂ ಆಗಿ 4 ವೀಡಿಯೋಸ್ಗಳನ್ನು ನೋಡಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಅಂದ್ಕೊತೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್.